ಈ ಲೆಕ್ಕಾಚಾರ ನಮ್ಗೆ ಬಾಳೆಗೂ ಬೇಕು, ಭತ್ತಕ್ಕೂ ಬೇಕು, ಬದನೆಕಾಯಿಗೂ ಬೇಕು. ಅದಕ್ಕೆ ನಾವು ರೈತರ ಲೆಕ್ಕಾಚಾರ ಇಲ್ಲ, ನಾವು ಹಾಳಾಗಿ ಹೋಗಿರೋದು ಅದಕ್ಕೆ. ಈಗ ಅವ್ರ ಕೆಮಿಕಲ್ ಅವ್ರ ಫಾರ್ಮುಲಾ ಇದ್ಮೇಲೆ ನಮ್ಗೆ ಆರ್ಗ್ಯಾನಿಕ್ ಅವ್ರು ನಮ್ ಫಾರ್ಮುಲಾ ಬಿಡ್ವೆ? ಬರೀ ಜೀವಾಮೃತ ಫಾರ್ಮುಲಾ ಒಂದೇ ಸಾಕೆ. ದಾಬೋಲ್ಕರ್ ಮೆಥಡ್ ಅಲ್ಲಿ ಅವನು ಲೀಫ್ ಏರಿಯಾ ಮೇಲೆ ಹೇಳ್ತಾರ ಅವರು. ಲೀಫ್ ಏರಿಯಾಗಿ ಇಷ್ಟು ಕೆನಾಪಿಗೆ ಇಷ್ಟು ಲೀಫ್ ಏರಿಯಾ ಇರಬೇಕು, ಆ ಲೀಫ್ ಏರಿಯಾಗಿ ಇಷ್ಟೇ ಗೊಬ್ಬರ ಬೇಕು, ಇಷ್ಟೇ ಫಿಟ್ ಬೇಕು. ಬಾಳೆಗೆ 2x2 ಫಿಟ್ ಮಾಡಿಸ್ತಾನಲ್ಲ, 2x2 ಈಸ್ 4 cubic feet. 1 cubic feet ಈಸ್ 10 kg ಕಾಂಪೋಸ್ಟ್. ಆ ರೆಕಮೆಂಡೇಶನ್ ಪ್ರಕಾರ ಒಂದು ಎಕರೆಗೆ ಗ್ರೀನ್ ಮೆನ್ಯೂರ್ ಹಾಕಿ ಅದನ್ನ ನೀವು ರೋಟೋವೇಟ್ ಮಾಡಿ ಇನ್ಕಾರ್ಪೊರೇಟ್ ಮಾಡುತ್ತೆ ಅಂತ ಅಂದ್ರೆ ನಿಮ್ಗೆ 30 kg ನೈಟ್ರೋಜನ್ ಫಿಕ್ಸ್ ಆಗ್ತದೆ. ಈ ಆರ್ಗ್ಯಾನಿಕ್ ಗೊಬ್ಬರ ಯಾವ್ದೇ ಹಾಕಿದ್ರು ಫಸ್ಟ್ ವರ್ಷದಲ್ಲಿ 1/3 ಸಿಗ್ತದೆ. ಈಗ ನೀವು 90 kg ಅಡಿಷನ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ, ಆ ಇಯರ್ ಸಿಗೋದು ನಿಮ್ಗೆ ಬರೀ 30 kg. ನೋಡಿ, ಅವೆರಡನ್ನ ಚೆನ್ನಾಗಿ ಇಟ್ಕೊಳ್ಳಿ. ಆರ್ಗ್ಯಾನಿಕ್ ಮ್ಯಾಟರ್ ಬೇರೆ, ಆರ್ಗ್ಯಾನಿಕ್ ಮೆಟೀರಿಯಲ್ ಬೇರೆ. 8 ರಿಂದ 10 ಅವರು 1 ಸ್ಕ್ವೇರ್ ಫೀಟ್ ಏರಿಯಾ ಮೇಲೆ ಬಿಸಿಲು ಬಿತ್ತು ಅಂತ ಅಂದ್ರೆ 3 to 4 grams ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತದೆ. ಗೊತ್ತಾಯ್ತಾ ಸರ್? ಈ ಕಾಂಪೋಸ್ಟ್ ಕ್ಯಾಲ್ಕುಲೇಷನ್ಸ್ಗಳು ಈ ತರ ಇದು ಯಾರು ಹೇಳಲ್ಲ, ಇದನ್ನ ಅವ್ರಿಗೆ ಗೊತ್ತೂ ಇಲ್ಲ ಹೇಳಕ್ಕೆ, ಓದೂ ಇಲ್ಲ, ಡೈಜೆಸ್ಟ್ ಮಾಡ್ಕೊಂಡು ಇಲ್ಲ. ನೀವ್ ಏನ್ ಕೆಮಿಕಲ್ ಹಾಕ್ತಾ ಇದೀರಿ ಭೂಮಿಗೆ 50% ಲಾಸ್ ಆಗ್ತದೆ. ಅಂದ್ರೆ ಒಂದು ವೋಲಟೈಸೇಷನ್ ಅಂತಂದ್ರೆ ಆವಿಯಾಗಿ ಹೋಗಂತದ್ದು, ಲೀಚಿಂಗ್ ಅಂತಂದ್ರೆ ನೀರ್ನಲ್ಲಿ ಬಸ್ತೋಗಂತದ್ದು. ಈಗ ನ್ಯೂಟ್ರಿಯೆಂಟ್ ಅಪ್ಟೇಕ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ಅವರು, ನಾವ್ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿ ಒಂದು ಸಿಂಪಲ್ ಆಗಿ ಒಂದು ಥಂಬ್ ರೂಲ್ ಅಲ್ಲಿ ನಿಮ್ಗೆ ಹೇಳ್ತಾ ಇರೋಂಥದ್ದು. ಕೆನಾಪಿ ಅನ್ನೋದು, ಈಗ ನೋಡಿ ಇದು ಕೆನಾಪಿ, ಈ ಒಂದು ಮರ ತಗೊಂಡ್ರಂತದ್ದು ಒಂದು ದೊಡ್ಡ ಕೆನಾಪಿ. ಆ ಲೀಫ್ ತಕ್ಕಂಗೆ ನಾವು ಗೊಬ್ಬರ ಕೊಡ್ಬೇಕು. 365 ದಿನ ಅಂದ್ರೆ ಒಂದು ದಿನ ಸೂರ್ಯನ ಬಿಸಿಲು ಬೀಳ್ತಾ ಇದ್ದಂಗೆ ಏನಾಗ್ತದೆ, 4 grams ಡ್ರೈ ಮ್ಯಾಟ್ರ್ ಪ್ರೊಡ್ಯೂಸ್ ಆಗ್ತಾ ಹೋಯ್ತು. 365 ಡೇಸ್ಗೆ ಎಷ್ಟಾಯ್ತು? 1.5 kg ಡ್ರೈ ಮ್ಯಾಟ್ರ್ ಡೆವಲಪ್ ಆಯ್ತು. 1.5 kg ಡ್ರೈ ಮ್ಯಾಟ್ರ್ ಡೆವಲಪ್ ಆಯ್ತು. ಏನ್ ಬೆಳಕಿನ ಬೇಸಾಯ ಅಂತ ಆದ್ರೆ ಎಲ್ಲವೂ ಬೆಳಕಿನ ಬೇಸಾಯನೇ. ಸೂರ್ಯ ಇಲ್ಲದೆ ಏನು ಮಾಡಕ್ಕಾಗಲ್ಲ ಸರ್, ಬೆಳಕಿಲ್ಲದೆ ಬೇಸಾಯ ಮಾಡಕ್ಕಾಗಲ್ಲ. ಅಂದ್ರೆ ಏನು ಅಂತಂದ್ರೆ ಸನ್ಲೈಟ್ ಹಾರ್ವೆಸ್ಟಿಂಗ್ ಎಲ್ಲ ಮಾಡ್ತಾ ಇರೋದು. ಸನ್ಲೈಟ್ ಹಾರ್ವೆಸ್ಟ್ ನಾವೆಲ್ಲ ಮಾಡ್ತಾ ಇರೋದು ಬೆಳಕಿನ ಬೇಸಾಯನೇ. ಬೆಳಕು ಬಿಟ್ಬಿಟ್ಟು ಏನ್ ಬೇಸಾಯ ಮಾಡಕ್ಕಾಗಲ್ಲ, ಬೆಳಕಿಟ್ಕೊಂಡೆ ಬೇಸಾಯ ಮಾಡ್ಬೇಕು. ನಮ್ಗೆ ವರದಾನ, ಇಂಡಿಯಾದಲ್ಲಿ 365 ದಿನ ಬಿಸಿಲಿದೆ. ಅದೊಂದೇ ನಮ್ಗೆ ನ್ಯಾಚುರಲ್ ರಿಸೋರ್ಸಸ್. ನಮ್ಗೆ ನಾವು ಎದುರಿಸ್ಬೇಕಾಗಿರೋದು ಯಾವ ವೆಪನ್ಸ್ ಮೇಲೆ, ಮಿಸೈಲ್ ಮೇಲೆ ಎದುರಿಸ್ಬೇಕಾಗಿಲ್ಲ. ನಮ್ಗೆ ಚೆನ್ನಾಗಿ 365 ದಿನ ಬಿಸಿಲಿದೆ. ಯಾವನೇ ಬಂದ್ರು ನಮ್ಮ ಮೇಲೆ ಆರೋಗ್ಯ ಡಿಪೆಂಡೆನ್ಸಿ ಇದಿದೆ. ಸನ್ಲೈಟ್ ಹಾರ್ವೆಸ್ಟಿಂಗ್. ಈಗ ನೋಡಿ ಸರ್, ಈ ಸನ್ಲೈಟ್ ಹಾರ್ವೆಸ್ಟಿಂಗ್ ಇದನ್ನ ನೀವು ಕರೆಕ್ಟ್ ಆಗಿ ಸ್ವಲ್ಪ ಬೇಸಿಕ್ಸ್ ಕೇಳ್ಕೊಳ್ಳಿ. ನೀವು ದಾಬೋರ್ಕರ್ದು 24 ಆಲ್ ಇನ್ನೊಂದು ಅದನ್ನ ಸ್ವಲ್ಪ ಓದ್ಕೊಳ್ಳಿ. ಅವಾಗ ನಮ್ಗೆ ಯಾವ ಪ್ಲಾಂಟ್ಗೆ ಏನೇನ್ ಕೊಡ್ಬೇಕು ಅನ್ನೋದು ಕ್ಲೀನ್ ಆಗಿ, ಆ ಪಿಟ್ ಮೆಥಡು ಗಿಟ್ ಮೆಥಡು ಎಲ್ಲ ಏನಿದೆ ಅವ್ರು ದಾಬೋರ್ಕರ್ ಹೇಳ್ಕೊಟ್ಟಿದ್ದು. ಈಗ ಕೇಳಿದೀರಾ ಗ್ರೀನ್ ಮೆನ್ಯೂರ್ ಅಂತ ಕೇಳಿದೀರಾ ಸರ್? ಅದೇನೇನು ಹಾಕ್ತಿವಲ್ಲ ಸರ್, 3 ನವಧಾನ್ಯಗಳು ಎಲ್ಲ ಗೊತ್ತಿರ್ಬೇಕಲ್ಲ. ನವಧಾನ್ಯಗಳು, ಎಣ್ಣೆಕಾಳು 4, ಯಾವ್ದೋ ಬೇಳೆಕಾಳು 4, ಎಂತದ ದ್ವಿದಳ ಧಾನ್ಯ 4. ಹಾ, ಪಾಪ ಆವಿನ ಹೆಸರು ಯಾರು ಹೇಳಲ್ಲ, ಎಲ್ಲ ನಂದೇ ಅಂತಾರೆ. ಅದು ದಾಬೋಲ್ಕರ್ ಮೆಥಡ್ ಆಫ್ ಗ್ರೀನ್ ಮೆನ್ಯೂರಿಂಗ್ ಅಂತ. ಏನ್ ಹೇಳಿ? ದಾಬೋಲ್ಕರ್ ಮೆಥಡ್ ಆಫ್ ಗ್ರೀನ್ ಮೆನ್ಯೂರಿಂಗ್ ಅಂತ. ಅದ್ರಲ್ಲಿ ಏನು ಅಂತಂದ್ರೆ ಅವರು ಎಲ್ಲ ಇರ್ಲಿ ಅಂತ ನೋಡಿ ಸರ್. ನಿಮ್ಗೆ ಏನ್ ಹೇಳಲ್ಲ, ಯಾವ್ದೋ ನೋಡಿ ಸರ್, ಯಾವ್ದೋ ಒಂದು ಚಿಗ್ರೆಲೆ ಏನೋ ಒಂದು ಕ್ಯಾಲ್ಸಿಯಮ್ ಮೆಗ್ನೀಷಿಯಮ್ ಏನೋ ಒಂದಿದೆ. ಒಣ ಎಲೆಯಲ್ಲಿ ಏನೋ ಬೋರಾನ್ ಗಿರಾನ್ ಏನೇನೋ ಇದೆ. ಸ್ವಲ್ಪ ಟೆಂಡರ್ ಲೀವ್ಸ್ ಬಲ್ತಿರೋ ಎಲೆ ಅದ್ರಲ್ಲಿ ಏನೋ ಒಂದಿದೆ. ಅಂದ್ರೆ ಎಲ್ಲಾನು ಮಿಕ್ಸ್ ಮಾಡಿದಾಗ ಎಲ್ಲವೂ ಸಿಗ್ತದೆ ಅಂತ ಅಷ್ಟೇ. ಆತರ ಮಾಡೋದು ಅವರು. ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಬೆಳೆದು ಅವನ್ನೆಲ್ಲಾನು ಬೆರೆಸಿದ್ರೆ ಈ 100 ಐಟಮ್ಸ್ಗಳು ಒಳಗೆ ಎಲ್ಲ ಸೇರ್ತದೆ ಅಂತ. ಸನ್ಲೈಟ್ ಹಾರ್ವೆಸ್ಟಿಂಗ್ಗೆ ಹೋಗ್ಬೇಕು ಅಂತಂದ್ರೆ ಸರ್, ಈಗ ನಮ್ಗೆ 1 ಸ್ಕ್ವೇರ್ ಫೀಟ್ ಏರಿಯಾ, ಈಗ ಯಾವ್ದೋ ಒಂದು ಲೀಫ್ ಏರಿಯಾ ಅಂತ ಇಟ್ಕೊಳ್ಳಿ. ಏನ್ ಸರ್, ಸನ್ಲೈಟ್ ಇದು ಸೂರ್ಯ, ಇಲ್ಲಿ ಸೂರ್ಯನ ಕಿರಣ ಬೀಳ್ತಾ ಇದೆ. ಆದ್ರೆ ಇದು 1 ಸ್ಕ್ವೇರ್ ಫೀಟ್ ಏರಿಯಾ ಅಲ್ವ ಸರ್? 1 ಸ್ಕ್ವೇರ್ ಫೀಟ್ ಏರಿಯಾ ಮೇಲೆ ಸನ್ಲೈಟ್ ಬೀಳ್ತಾ ಇದೆ. ಲೀಫ್ ಏರಿಯಾ ಮೇಲೆ ಸನ್ಲೈಟ್ ಬೀಳ್ತಾ ಇದೆ. 1 ಸ್ಕ್ವೇರ್ ಫೀಟ್ ಏರಿಯಾ ಮೇಲೆ ಬೀಳ್ತಾ ಇದೆ. ಎಷ್ಟು ಇದು ಸಾಮಾನ್ಯ? ಒಂದು ಬೆಳಗ್ಗೆ 6 ರಿಂದ 6 ಗಂಟೆ ಏನೋ ತಗೊಂಡ್ರೆ 7 ಗಂಟೆ ಸನ್ಲೈಟ್, ಒಂದು 8 to 10 hours ಅಲ್ವ ಸರ್? 8 to 10 hours ಸನ್ಲೈಟ್ 1 ಸ್ಕ್ವೇರ್ ಫೀಟ್ ಲೀಫ್ ಏರಿಯಾ ಮೇಲೆ ಬೀಳ್ತದೆ. ಬಿದ್ದಾಗ ಏನಾಗ್ತದೆ, ಒಂದು ಪರ್ ಡೇ 3 to 4 grams
3 to 4 grams. ಏನದು ಗ್ಲೂಕೋಸ್ ಅಂತ ಕೇಳಿದ್ದೀರಾ? ಇದನ್ನ ಕೇಳಿದ್ದೀರಾ ಅಲ್ವಾ? 8 ರಿಂದ 10 ಅವರು 1 ಸ್ಕ್ವೇರ್ ಫೀಟ್ ಏರಿಯಾ ಮೇಲೆ ಬಿಸಿಲು ಬಿತ್ತು ಅಂತ ಅಂದ್ರೆ 3 to 4 grams ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತದೆ. ವಾಟ್ ವಿ ಕಾಲ್ಡ್, ಇದನ್ನ ನಾವು ಡ್ರೈ ಮ್ಯಾಟರ್ ಅಂತ ಹೇಳ್ತೀವಿ ಸರ್. ಏನ್ ಹೇಳಿ? ಒಣ ರಾಶಿ. ಅದನ್ನೊಂದ್ಸಲ ಹೇಳ್ಬಿಡ್ಲ ನಾನು. ಈಗ ನೋಡಿ ಸರ್, ಒಂದು ಭೂಮಿಲಿ ಏನ್ ತಗತ್ತದೆ ಅನ್ನೋದಕ್ಕೆ ನೋಡಿ ಸರ್, ದಿಸ್ ಇಸ್ ಫ್ರೆಶ್ ವೈಟ್. ಯಾವ್ದೋ ಒಂದು ಗಿಡ ಕಿತ್ಕೊಂಬತ್ತೀರಿ. ಈಗ ನೋಡಿ, ಈಗ ಈ ಗಿಡ ಕಿತ್ಕೊಂಬತ್ತೀನಿ ಸರ್ ನಾನು. ಇದೊಂದು ಹುಲ್ ಕಿತ್ಕೊಂಬತ್ತೀನಿ. ಇದನ್ನ ನೀವು ತೂಕ ಹಾಕ್ತೀರಿ. ಇದನ್ನ ನಾವು ಫ್ರೆಶ್ ವೈಟ್ ಅಂತ ಹೇಳ್ತೀವಿ. ಗಿಡದ ಫ್ರೆಶ್ ವೈಟ್, ಇದನ್ನ ಫ್ರೆಶ್ ವೈಟ್ ಅಂತ ಹೇಳ್ತೀವಿ. ಇದನ್ನ ಫ್ರೆಶ್ ವೈಟ್ ಅಂತ ಹೇಳ್ತೀವಲ್ಲ, ಇದನ್ನ ನಾವು ಬಿಸಿಲಲ್ಲಿ ಒಣಗಿಸ್ತೀವಿ ಸರ್. ಇದು ಬಿಸಿಲಲ್ಲಿ ಒಣಗಾದ್ಮೇಲೆ ಏನಾಯ್ತದೆ, ಡ್ರೈ ಆಯ್ತದೆ. ಅದನ್ನ ನಾವು ಏನ್ ಮಾಡ್ತೀವಿ, ಡ್ರೈ ವೈಟ್ ಅಂತ ಹೇಳ್ತೀವಿ. ಇದೇ ಡ್ರೈ ಮ್ಯಾಟ್ರು. ನೋಡಿ ಅಲ್ಲೇ ಹಂಗಾಗಿದೆಯಲ್ಲ, ಒಣಗಾದ್ಮೇಲೆ ಹಂಗಾಗಿರ್ತದೆ. ಇದನ್ನ ನಾವು ಫ್ರೆಶ್ ವೈಟು, ಡ್ರೈ ವೈಟು. ಇದು ಒಣಗಿದ ಮೇಲೆ ಡ್ರೈ ವೈಟ್ ಆಗ್ತದೆ. ಸರಿನಾ ಸರ್? ಈ ಡ್ರೈ ವೈಟ್ ಅನ್ನ ಈಗ ಸಪೋಸ್ ಡ್ರೈ ವೈಟ್ 1 kg ಇದೆ ಅಂತ ತಿಳ್ಕೊಂಬೋಣ. ಅಂದ್ರೆ ಇದನ್ನ ಒಣಗಿಸ್ಬಿಟ್ವಿ, ಡ್ರೈ ವೈಟ್ 1 kg ಇದೆ ಅಂತ ತಿಳ್ಕೊಳ್ಳೋಣ. ನಮ್ಗೆ ಆ ಡ್ರೈ ವೈಟ್ 1 kg ಇರೋದನ್ನ ಸರ್, ನಮ್ಗೆ ಸಾಲಿಡ್ ಫಾರಮ್ ಅಲ್ಲಿ 6 to 8% ಆಶ್ ಬೂದಿ ಇದು ಮಾಡಿದ್ರೆ, ಅಂದ್ರೆ ನಿಮ್ಗೆ ಏನಾಯ್ತು, ಅದಕ್ಕೆ ಬೆಂಕಿ ಹಚ್ಚಿದಾಗ ಅಂದ್ರೆ ನಿಮ್ಗೆ ಏನಾಯ್ತು, ನಿಮ್ಗೆ ಅದನ್ನ ಒಣಗಿಸಿದಾಗ ಏನಾಯ್ತು, ಅದ್ರಲ್ಲಿ ಹೈಡ್ರೋಜನ್ ಇತ್ತಲ್ಲ, ಅಂದ್ರೆ ವಾಟರ್ ಮಾಲಿಕ್ಯೂಲ್, ಹೈಡ್ರೋಜನ್ ಏನಾಯ್ತು, ವಾತಾವರಣಕ್ಕೆ ಹೊರಟಾಯ್ತು. ಕಾರ್ಬನ್ ಆಗಿ ಸ್ಟೋರ್ ಆಗಿತ್ತಲ್ಲ, ಅದೇನಾಯ್ತು, ನಿಮ್ಗೆ ಹೊಗೆ ಮೂಲಕ ಆಕ್ಸಿಜನ್ ಜೊತೆ ಸೇರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಟಾಯ್ತು. ಅಲ್ಲ ಸರ್? 44% ಹೊರಟಾಯ್ತು. ಆಕ್ಸಿಜನ್ 44% ಹೊರಟಾಯ್ತು. 88 88 6% ಹೈಡ್ರೋಜನ್ ಹೊರಟಾಯ್ತು. 94. ಪುನಃ ನಿಮ್ಗೆ ನೈಟ್ರೋಜನ್ ಬಂದಿತ್ತಲ್ಲ, 2 to 4%. ಅಂದ್ರೆ ಸಾಯಿಲ್ಗೆ, ಅಲ್ಲಿ ಅಟ್ಮಾಸ್ಫಿಯರ್ ಇಂದ ಸಾಯಿಲ್ ಫಿಕ್ಸ್ ಆಗಿತ್ತು, ಬಂದಿತ್ತು, ಅದು ಹೊರಟಾಯ್ತು. ಅಂದ್ರೆ 2% ಮಾತ್ರ ಭೂಮಿಯಿಂದ ಬಂದಿದ್ದು. 1 kg ಡ್ರೈ ಮ್ಯಾಟರ್ ಇತ್ತು ಅಂತ ತಿಳ್ಕೊಳ್ಳಿ. 1 kg ಡ್ರೈ ಮ್ಯಾಟ್ರಿಗೆ ಅಲ್ಲಿಗೆ 6 to 8% ಆಶ್ ಅಂತಂದ್ರೆ ಎಷ್ಟಾಯ್ತು ಸರ್? 60 to 80 grams. ಎಸ್. ಅಲ್ಲಿಗೆ 100ಕ್ಕೆ 6 ಗ್ರಾಮ್ ಅಲ್ವ ಸರ್? 100ಕ್ಕೆ 60 ಗ್ರಾಮ್. 60ರಿಂದ 80. ಅಂದ್ರೆ ಈಗ ನಮ್ಗೆ 1 kg ಅಲ್ಲಿಗೆ ಎಷ್ಟಾಯ್ತು ಸರ್? 60ರಿಂದ 80 ಅಲ್ವಾ? 60ರಿಂದ 80. ಅಂದ್ರೆ ಆ ಗಿಡ ಬೆಳೆಯೋದಕ್ಕೆ ಫ್ರೆಶ್ ವೈಟ್ ಬಿಟ್ಬಿಡಿ, ಫ್ರೆಶ್ ವೈಟ್ ಗಿಶ್ ವೈಟ್ ಎಲ್ಲ ಆದ್ಮೇಲೆ ಮುಗೀತು. ಫ್ರೆಶ್ ವೈಟ್ ಎಷ್ಟೋ ತಗೊಂಡಿತ್ತದು, ಅದಾದ್ಮೇಲೆ ಒಣಗ್ತು. ಒಣಗಾದ್ಮೇಲೆ ಡ್ರೈ ವೈಟ್ ಆಯ್ತದು. ಆ ಡ್ರೈ ವೈಟ್ ಅನ್ನ ನಾವು ಬೆಂಕಿ ಹಚ್ಚಿ ಸುಟ್ಟಾಗ ಏನಾಯ್ತು, ಸಾಲಿಡ್ ಫಾರ್ಮ್ ಆಗಿ ಉಳ್ಕೊಳ್ಳೋದೇನು, ಆಶ್ ಮಾತ್ರ ಉಳ್ಕತ್ತು. ಆ ಸಾಲಿಡ್ ಫಾರ್ಮ್ ಅಲ್ಲಿ ಏನು ಉಳ್ಕೊಂಡಂತ ಆಶ್ 6 to 8% ಏನಿದೆ, ಅದನ್ನ ಅದರ ಬೆಳವಣಿಗೆಯಲ್ಲಿ, ಆ ಗಿಡದ ಬೆಳವಣಿಗೆಯಲ್ಲಿ ಅಷ್ಟು ಅಂಶ ಮಾತ್ರ, ಅದು ಅಷ್ಟು ಪರ್ಸೆಂಟೇಜ್ ಮಾತ್ರ ಭೂಮಿಯಿಂದ ಎತ್ತಿತ್ತದು. ಗೊತ್ತಾಯ್ತಲ್ವ ಸರ್? ಅಷ್ಟು ತೂಕ ಮಾತ್ರ ಅದು ಭೂಮಿಯಿಂದ ತಗೊಂಡಿತ್ತು. ಈಗ ನೋಡಿ, ಆ ಮರ ಎಷ್ಟೋ ದೊಡ್ಡದಿದೆ, ಅದೆಷ್ಟೋ ತಗೊಂಡಿದೆ. ಆ ಮರ ಏನಾದ್ರು ಎಲ್ಲಾನು ತಗೊಂಡ್ಬಿಟ್ಟಿದ್ರೆ ಗುಂಡಿ ಆಗ್ಬಿಡ್ಬೇಕಾಯ್ತು, ಅದು ಭೂಮಿನೇ ಗುಂಡಿ ಆಗ್ಬಿಡ್ಬೇಕಾಯ್ತು, ಅಷ್ಟೊಂದು ತಗೊಂಡ್ಬಿಟ್ಟಿದ್ರೆ. 98% ಬೆಳವಣಿಗೆ ಆಗೋದು ಅಟ್ಮಾಸ್ಫಿಯರ್ ಇಂದ, ಬರೀ 2% ಮಾತ್ರ ಸಾಯಲಲ್ಲಿ ತಗೊಳ್ಳೋಂಥದ್ದು. ಸರಿನಾ ಸರ್? ಇದು ಅರ್ಥ ಆಯ್ತಲ್ವಾ? ಅಂದ್ರೆ ನಾವು ಇದನ್ನ ಈಗ ಡ್ರೈ ಮ್ಯಾಟರ್ ಅಂತ ಕರಿತೀವಿ ಸರ್. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. 8 to 10 hours ಸನ್ಲೈಟ್, 8 to 10 hours 1 square feet ಲೀಫ್ ಏರಿಯಾ ಮೇಲೆ 1 square feet ಲೀಫ್ ಏರಿಯಾ ಮೇಲೆ ಬಿದ್ದಾಗ 3 to 4 grams ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತದೆ. ಅದನ್ನ ನಾವು ಡ್ರೈ ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಡ್ರೈ ಮ್ಯಾಟರ್ ಇದು 1 ವರ್ಷಕ್ಕೆ ಬೀಳ್ತದೆ ಅಂತ ತಿಳ್ಕೊಳ್ಳಿ. 365 days ಏನ್ ಸರ್? 365 days into 4 grams ಎಷ್ಟು ಸರ್? 1.5 kg. ಕರೆಕ್ಟಾ? 365 ದಿನ ಅಂದ್ರೆ ಒಂದು ದಿನ ಸೂರ್ಯನ ಬಿಸಿಲು ಬೀಳ್ತಾ ಇದ್ದಂಗೆ ಏನಾಗ್ತದೆ, 4 grams ಡ್ರೈ ಮ್ಯಾಟರ್ ಪ್ರೊಡ್ಯೂಸ್ ಆಗ್ತಾ ಹೋಯ್ತು. 365 ಡೇಸ್ಗೆ ಎಷ್ಟಾಯ್ತು? 1.5 kg
ಡ್ರೈ ಮ್ಯಾಟ್ರು ಡೆವಲಪ್ ಆಯ್ತು. 1.5 kg ಡ್ರೈ ಮ್ಯಾಟ್ರು ಡೆವಲಪ್ ಆಯ್ತು. 1.5 kg ಡ್ರೈ ಮ್ಯಾಟ್ರು ಡೆವಲಪ್ ಆಯ್ತು ಅಂತಂದ್ರೆ ನಿಮ್ಗೆ ಏನೋ ಒಂದು ಎಲೆ ತರದ್ದು ಒಂದು ಡ್ರೈ ಮ್ಯಾಟ್ರು 1.5 kg ಪ್ರೊಡ್ಯೂಸ್ ಆಯ್ತು. 1.5 kg ಪ್ರೊಡ್ಯೂಸ್ ಆಯ್ತು. ಆ ಡ್ರೈ ಮ್ಯಾಟ್ರನ್ನ ನೀವು ಅಂದ್ರೆ ಅದನ್ನ ಚೆನ್ನಾಗಿ ಪುನಃ ಕಾಂಪೋಸ್ಟ್ ಮಾಡೋದು ಅಂತ ಅಂದ್ರೆ ಪುನಃ ಅದು ಭೂಮಿಗೆ ಹಿಂತಿರುಗಂತದ್ದು ಅಂತ ಅಷ್ಟೇ. ಏನೇಳಿ ಅಂದ್ರೆ ಅದು ಪುನಃ ಹಿಂದಕ್ಕೆ ಭೂಮಿಗೆ ರಿಟರ್ನ್ ಆಗಂತದ್ದು. ಈ 1.5 kg ನಾವು ಲೀಟರ್ಸ್ ಅಲ್ಲಿ ಮಾತಾಡ್ತೀವಿ ಆಕ್ಚುಲ್ ಆಗಿ. ನೆಕ್ಸ್ಟ್ ಸಾಯಿಲ್ ಬಂದಾಗ ಅದು ಹೇಳ್ತೀವಿ. 1.5 kg ಅಂತಂದ್ರೆ ಸರ್ 1 to 2 liters ಕಾಂಪೋಸ್ಟ್. 1 to 2 liters ಕಾಂಪೋಸ್ಟ್ 1.5 kg 1 to 2 liters ಕಾಂಪೋಸ್ಟ್ ಆಗ್ತದೆ ಸರ್. ಅಂತ ಆದ್ರೆ ನಿಮ್ಗೆ 1 ಲೀಟರ್ಗೆ ಇದನ್ನ ಸ್ವಲ್ಪ ಅರ್ಥ ಆಗೋದ್ ಕಷ್ಟ. 1 ಲೀಟರ್ಗೆ ಸರ್ 400 grams ಕಾಂಪೋಸ್ಟ್ ಅಂತ ಆದ್ರೆ ನಿಮ್ಗೆ 400 to 800 grams. ಇದು ಅರ್ಥ ಆಯ್ತಾ ಸರ್? ಅಂದ್ರೆ ನಿಮ್ಗೆ 1.5 kg ಡ್ರೈ ಮ್ಯಾಟರ್ ಬಿದ್ದಾಗ ಅರ್ಥ ಆಯ್ತಲ್ಲ. ಒಂದು ಸ್ಕ್ವೇರ್ ಫೀಟ್ ಎಲೆ ಮೇಲೆ ಬಿದ್ದಾಗ 4 ಗ್ರಾಮು ಡ್ರೈ ಮ್ಯಾಟರ್ ಡೆವಲಪ್ ಆಗ್ತದೆ. ಅದು 365 ದಿನಕ್ಕೆ 1.5 kg ಆಗ್ತದೆ. ಆ 1.5 kg ತಗೊಂಡು ನೀವು ಕಾಂಪೋಸ್ಟ್ ಮಾಡ್ತು ಅಂತಂದ್ರೆ 400 ರಿಂದ 800 ಗ್ರಾಮ್ ಅಷ್ಟು ಕಾಂಪೋಸ್ಟ್ ಆಗ್ತದೆ. ಅಲ್ವಾ ಸರ್? ಇದನ್ನ ಬರ್ಕೊಂಡ್ರ ಸರ್? 1 ಗುಂಟೆ ಅಂದ್ರೆ ಎಷ್ಟು ಸರ್? 1 ಗುಂಟೆ ಅಂತ ಅಂದ್ರೆ 1089. ಇದನ್ನ 1000 ಸ್ಕ್ವೇರ್ ಫೀಟ್ ಅಂತ ತಗೊಂಬೋಣ ಸರ್. ತಮ್ಮ ರೂಲ್ ತರ ಅಂದ್ರೆ ರೌಂಡ್ ಆಫ್ ಮಾಡ್ಬಿಟ್ಟು ಈಸಿ ಕ್ಯಾಲ್ಕುಲೇಷನ್ಗೆ 1000 ಸ್ಕ್ವೇರ್ ಫೀಟ್ ಅಂತ ತಗೋಣ. 1.5 kg is dry matter, right? ಎಸ್. ಆ ಡ್ರೈ ಮ್ಯಾಟರ್ನ ನೀವು ಡಿಕಂಪೋಸ್ ಆದ್ರೆ ಅಂದ್ರೆ ಕಾಂಪೋಸ್ಟ್ ಆದಾಗ ನಿಮಗೆ 1 to 2 liters ಕಾಂಪೋಸ್ಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ 400 to 800 grams ಕಾಂಪೋಸ್ಟ್ ಅನ್ನ ಕ್ರಿಯೇಟ್ ಆಗ್ತದೆ. ಅಂದ್ರೆ ಅದು ಹಿಂದಕ್ಕೆ ಹೋದಾಗ ಭೂಮಿಗೆ ಮ್ಯಾಟ್ರ್ ಹಿಂದಕ್ಕೆ ಹೋದಾಗ 400 to 800 grams ಇದಾಗ್ತದೆ. ಅಂದ್ರೆ ನಿಮ್ಗೆ ಈಗ 1 ಗುಂಟೆ ಆಗ 33,000 ಸ್ಕ್ವೇರ್ ಫೀಟ್ ಆಯ್ತು. ಅಂದ್ರೆ 1000 ಸ್ಕ್ವೇರ್ ಫೀಟ್ ಮೇಲೆ ಬೀಳೋ ಅಂತ ಇದಕ್ಕೆ ಎಷ್ಟು ಡೆವಲಪ್ ಆಯ್ತು? ಈಗ 1 ಸ್ಕ್ವೇರ್ ಫೀಟ್ ಮೇಲೆ 1 kg ಆಯ್ತು ಸರ್. 1000 ಸ್ಕ್ವೇರ್ ಫೀಟ್ ಬಿದ್ರೆ 1.5 kg. 1.5 1500 kg. ಇದನ್ನ ನೋಡಿ ಸರ್ 400 to 800 grams ಅಲ್ವಾ? ಇದನ್ನ ನಾನು ಅವರೇಜ್ ಇದನ್ನ ಒಂದು ಅವರೇಜ್ 600 grams ಅಂತ ತಗೊಂಬಿಡಿ ಸರ್. 1.5 kg ಅಂದ್ರೆ ಇಲ್ಲಿಗೆ 1500 to 2000 liters. ಹಲೋ ಸರ್? 1.5 kg 1 to 2 liters ಕಾಂಪೋಸ್ಟ್. ಇದೇನಾಗ್ತದೆ 1500 kgs 1500 to 200 liters ಅಂತ ಅಂದ್ರೆ 400 ಗ್ರಾಮ್ ಅಂತಂದ್ರೆ ಅಲ್ಲಿಗೆ 600 to 800 kg. ಎಷ್ಟು ಬೇಕಾಗಿರೋದು ಕಾಂಪೋಸ್ಟ್? 600 to 800 ಫಾರ್ 1 ಗುಂಟ. 40 ಗುಂಟಾಸ್ಗೆ 40 ಗುಂಟಾಸ್ಗೆ ಸರ್ 24 ton to 32. 6 4s 24. 24 ಟನ್ನಿಂದ 32 ಟನ್ ಕಾಂಪೋಸ್ಟ್. ಈ ಲೆಕ್ಕದ ಮೇಲೆ ಮಾಡೋ ಅಂತದ್ದು ಫಸ್ಟ್ ಟೈಮ್ ಗೊತ್ತಾಯ್ತಾ ಸರ್? ಈ ಕಾಂಪೋಸ್ಟ್ ಕ್ಯಾಲ್ಕುಲೇಷನ್ಸ್ಗಳು ಈ ತರ ಇದು ಯಾರು ಹೇಳಲ್ಲ. ಇದನ್ನ ಅವ್ರಿಗೆ ಗೊತ್ತೂ ಇಲ್ಲ ಹೇಳಕ್ಕೆ. ಓದೂ ಇಲ್ಲ, ಡೈಜೆಸ್ಟ್ ಮಾಡ್ಕೊಂಡು ಇಲ್ಲ. ಅಂದ್ರೆ ನಿಮ್ಗೆ 1 ಸ್ಕ್ವೇರ್ ಫೀಟ್ ಏರಿಯಾ ಇದು ತುಂಬಾ ಇದಿದೆ. ನೀವು ಲೀಫ್ ಏರಿಯಾ ಮೇಲೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗ್ಬೇಕಾಗ್ತದೆ. ಲೀಫ್ ಏರಿಯಾ ಒಂದು ಅಂತಂದ್ರೆ ನಿಮ್ಗೆ ಆ ಲೀಫ್ ಎಷ್ಟಿತ್ತು ಆ ಲೀಫ್ ತಕ್ಕಂಗೆ ನಾವು ಗೊಬ್ಬರ ಕೊಡ್ಬೇಕು. ಲೀಫ್ ಇಷ್ಟು ಕೊಡ್ಬಿಟ್ಟು ಇಷ್ಟಗಳ ನೀನು ಎಲೆ ಬಂದ್ಬಿಡು ಅಂದ ತಕ್ಷಣ ಬಂದ್ಬಿಡಲ್ಲ. ಇದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆದ್ರೂ ಸ್ವಲ್ಪ ಬೇಸಿಕ್ಸ್ ಅಲ್ಲಿ ಹೋಗ್ತಾ ಹೋಗಿ. ಗೊತ್ತಾಯ್ತಾ ಸರ್? 1 ಸ್ಕ್ವೇರ್ ಫೀಟ್ ಮೇಲೆ 1.5 kg ಪ್ರೊಡ್ಯೂಸ್ ಆಗ್ತದೆ. ಅದ್ರಲ್ಲಿ 1 to 2 liters ಅಂತ ಅಂದ್ರೆ 1 ಲೀಟರ್ ಕಾಂಪೋಸ್ಟ್ 400 grams 40 ಗುಂಟಾಸು 24 to 32 ಟನ್. ಇಷ್ಟು ನಿಮ್ಗೆ
ಗೊಬ್ಬರ ಬೇಕಾಗಿರೋದು ಸರ್. ಈಗ ಒಂದು ಬಾಳೆ ಗಿಡ ಸರ್ ಇದು. ಏನೋ ಇದು ಒಂದು ಬಾಳೆ ಗಿಡ, ಸರಿನಾ ಸರ್? ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಸರ್, ಎಷ್ಟು ಬೇಕು ಅನ್ನೋದಕ್ಕೆ ಈಗ ನೋಡಿ, ಈಗ ಬಾಳೆ ಗಿಡಕ್ಕೆ ಸರ್ ಇದು ಅವರು ಏನ್ ಹೇಳ್ತಾರೆ, ಈಗ ನೋಡಿ ಪರ್ ಸ್ಕ್ವೇರ್ ಫೀಟ್ ಕೆನಾಪಿ ಬಗ್ಗೆ ಮಾತಾಡ್ತಾರೆ. ಕೆನಾಪಿ ಅನ್ನೋದು ಈಗ ನೋಡಿ, ಇದು ಕೆನಾಪಿ, ಈ ಒಂದು ಮರ ತಗೊಂಡ್ರಂತದ್ದು ಒಂದು ದೊಡ್ಡ ಕೆನಾಪಿ ಲೆಕ್ಕದಲ್ಲಿ ಹೇಳ್ತಾರೆ ಅಂತ ಅಂದ್ರೆ, ಈಗ ಅವ್ರು ಏನ್ ಹೇಳ್ತಾರೆ 4 to 8 ಲೀಟರ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಸರ್ ಲೀಫ್ ಏರಿಯಾ ಅಂತಂದ್ರೆ, ಈಗ ಒಂದು ಕೆನಾಪಿ ಇತ್ತು ಅಂತಂದ್ರೆ ಅದು ಲೀಫ್ ಏರಿಯಾ ಇದಕ್ಕೆ 5 to 8 ಟೈಮ್ಸ್ ಇರಬೇಕು ಅಂತ, ಸರಿನಾ ಸರ್? ಈಗ ಬಾಳೆದು ಸರ್ ಕೆನಾಪಿ ಬಂದ್ಬಿಟ್ಟು 25 ಸ್ಕ್ವೇರ್ ಫೀಟ್ ಸರ್. ಏನ್ ಹೇಳಿ, ಬಾಳೆಗೆ ಲೀಫ್ ಏರಿಯಾ ಅಂದ್ರೆ ಕೆನಾಪಿ ಬಂದ್ಬಿಟ್ಟು 25 ಚದರ ಅಡಿ ಬಾಳೆದು. ಅದಕ್ಕೆ ಲೀಫ್ ಏರಿಯಾ ಎಷ್ಟಿರ್ಬೇಕು ಅಂತ ಅಂದ್ರೆ ಸರ್, ಲೀಫ್ ಏರಿಯಾ ಇಂಡೆಕ್ಸ್ ಯಾರು ಇದ್ರಲ್ಲಿ ಹೇಳ್ಕೊಟ್ಟಿರ್ತಾರೆ, ಅದು BSc MSc ಹೇಳಿರ್ತಾರೆ ಲೀಫ್ ಏರಿಯಾ ಇಂಡೆಕ್ಸ್. ನಮಗ್ ಬೇಕಾಗಿಲ್ಲ ಅದು. 25 ಸ್ಕ್ವೇರ್ ಫೀಟ್ ತಿಳ್ಕೊಳ್ಳಿ, ಬಹಳ ಒಳ್ಳೇದು. ಇದು ಕೆನಾಪಿ, ಇದು ಅಂದ್ರೆ ಈಗ ಬಾಳೆ ಗಿಡದ ಕೆನಾಪಿ ಇದು 25 ಸ್ಕ್ವೇರ್ ಫೀಟ್ ಕೆನಾಪಿಗೆ ಅಂತ ಅಂದ್ರೆ, ಅದಕ್ಕೆ ಲೀಫ್ ಏರಿಯಾ ಏನಿರ್ಬೇಕು ಅಂತಂದ್ರೆ ಪ್ರತಿ ಒಂದೊಂದು ಪ್ಲಾಂಟ್ಗೂ ಹೇಳ್ತಾರ ಅವರು 5 to 8 ಟೈಮ್ಸ್ ಇರ್ಬೇಕು ಅಂತ. ಅಂದ್ರೆ ಒಂದೊಂದು ಬಾಳೆಗೆ ಒಂದೊಂದು ಡಿಪೆಂಡ್ ಆಗ್ತದೆ. ಪಚ್ಚ ಬಾಳೆಗೆ ಬೇರೆ ಆಗ್ತದೆ, ಏಲಕ್ಕಿ ಬಾಳೆಗೆ ಅಂತ. ಈಗ ಇಲ್ಲಿ ತಗೋಣ, ಈಗ 5 to 8 ಟೈಮ್ಸ್ ಲೀಫ್ ಏರಿಯಾ ಇರಬೇಕು ಅಂತಂದ್ರೆ, ಸರಿನಾ ಸರ್? 25 into 8 200 ಸ್ಕ್ವೇರ್ ಫೀಟ್ ಲೀಫ್ ಏರಿಯಾ. ಒಂದು ಲೀಫ್ ಏರಿಯಾಗೆ ಸರ್ ಅವರು ಲೀಫ್ ಏರಿಯಾಗೆ ಹೇಳಿದ್ನಲ್ಲ ಸರ್, 1/2 ಲೀಟರ್ ಬೇಕು ಅಂತಂದ್ರೆ ಇದು ಎಷ್ಟಾಯ್ತು? 100 ಲೀಟರ್ಸ್ ಬೇಕಲ್ಲ ಸರ್? 100 ಲೀಟರ್ಸ್ ಬೇಕು ಅಂತಂದ್ರೆ 200 ಸ್ಕ್ವೇರ್ ಫೀಟ್ ಲೀಫ್ ಏರಿಯಾಗೆ. ಈಗ ನೋಡಿ, ಅವರು ಕೆನಾಪಿಗೆ ಏನ್ ಹೇಳ್ತಾರೆ, 4 ಲೀಟರ್ಸ್ ಬೇಕು ಅಂತ ಹೇಳ್ತಾರೆ ಅಲ್ಲ ಸರ್? ಈಗ 25 ಸ್ಕ್ವೇರ್ ಫೀಟ್ ಕೆನಾಪಿಗೆ 4 ಲೀಟರ್ಸ್ ಕೆನಾಪಿ ತಗೊಂಡಾಗ ಅಂದ್ರೆ 100 ಲೀಟರ್ಸ್. ಲೀಫ್ ಏರಿಯಾ ತಗೊಂಡಾಗ್ಲೂ 25 into 8 ಅಂತಂದ್ರೆ ಇದು 8 ಲೀಫ್ ಏರಿಯಾ ಇಂಡೆಕ್ಸ್ 200 ಸ್ಕ್ವೇರ್ ಫೀಟ್. ಇದಕ್ಕೆ ಏನಂತಂದ್ರೆ ಲೀಫ್ ಏರಿಯಾ ತಗೊಂಡಾಗ ಆ ಲೀಫ್ಗೆ ಏನಿದೆ ಅರ್ಧ ಅಂತ ಅಂದ್ರೆ 100 ಲೀಟರ್ಸ್ ಅಂತ ಅಂದ್ರೆ, ಇದು ಹೆಚ್ಚು ಕಡಿಮೆ. ಇದು 1 ಲೀಟರ್ಗೆ ಅಂದ್ರೆ 400 ಗ್ರಾಮ್ಸ್ ಅಂತ ಅಂದ್ರೆ ಹೇಳ್ದಲ್ಲ ಸರ್, ಇದು ಒಂದು 40 kg ಕಾಂಪೋಸ್ಟ್ ಒಂದು ಗಿಡಕ್ಕೆ ಬೇಕು. ಆ ತರ ನಿಮ್ಗೆ ಎಲ್ಲದಕ್ಕೂ ಇದೆ, ಕಬ್ಬುಗಿದೆ, ಕಡಲೆಕಾಯಿ ಗಿಡಕ್ಕಿದೆ, ಎಲ್ಲಾ ಇದಕ್ಕೂ ಕೆನಾಪಿ ಮತ್ತೆ ಲೀಫ್ ಏರಿಯಾ ಎರಡೂ ಇದೆ. ಗೊತ್ತಾಯ್ತಾ? ನೋಡಿ ಸರ್, 1/2 ಲೀಟರ್ ಫಾರ್ ಲೀಫ್ ಏರಿಯಾಗೆ 1/2 ಲೀಟರ್. ನೋಡಿ ಸರ್, ಒಂದು ಕೆನಾಪಿಗೆ 4 ಲೀಟರ್ಸ್ ಬೇಕು ಅಂತ. ಅದು ತುಂಬಾ ಕೂತ್ಕೊಂಡು ತುಂಬಾ ಚೆನ್ನಾಗಿ ಇದ್ ಮಾಡ್ಬೇಕು. ಕೆನಾಪಿಗೆ 4 ಲೀಟರ್ಸ್ ಬೇಕು. ಲೀಫ್ ಏರಿಯಾ ತಗೊಂಡ್ರೆ 1/2 ಲೀಟರ್ ಬೇಕು. ಲೀಫ್ ಏರಿಯಾ ತಗೊಂಡ್ರೆ ಅಂತ ಅಂದ್ರೆ ಕೆನಾಪಿಗೆ ಅದು ಡಿಫ್ರೆಂಟ್ ಪ್ಲಾಂಟ್ಸ್ಗೆ ಅದು ಕೆನಾಪಿ 25 ಇದೆ ಅಂತ ಅಂದಾಗ, ಅಂದ್ರೆ ಅದೇನಾದ್ರು ಇರಲಿ, ಕೆನಾಪಿ ಏರಿಯಾ 5 to 8 ಟೈಮ್ಸ್ ಲೀಫ್ ಏರಿಯಾ ಇರಬೇಕು ಅಂತ. ಒಂದು ಗಿಡಕ್ಕೆ 5 to 8 ಟೈಮ್ಸ್ ಲೀಫ್ ಏರಿಯಾ ಇರಲೇಬೇಕು. ಈಗ 10 ಸ್ಕ್ವೇರ್ ಫೀಟ್ ಏರಿಯಾ ಕೆನಾಪಿ ಇತ್ತು ಅಂತ ಅಂದ್ರೆ ಲೀಫ್ ಏರಿಯಾ 50 to 80 ಸ್ಕ್ವೇರ್ ಫೀಟ್ ಅಂದ್ರೆ ಡಿಪೆಂಡ್ ಅಪಾನ್ ಪ್ಲಾಂಟ್ ಇರಲೇಬೇಕು, ಅದು ಅಟೈನ್ ಆಗ್ಲೇಬೇಕು. ಈಗ ನೋಡಿ, ಈಗ ನೀವು ಗೊಬ್ಬರದ ಕ್ಯಾಲ್ಕುಲೇಷನ್ ಆಫ್ ಅಂತಂದ್ರೆ ಸರ್, 1/2 ಲೀಟರ್ ಕೆನಾಪಿಗೆ 4 ಲೀಟರ್ಸ್ ಅಂತ ಬರ್ಕೊಳ್ಳಿ ಸರ್. ಕೆನಾಪಿಗೆ ನೀವು ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ 4 ಲೀಟರ್ಸ್, ಲೀಫ್ ಏರಿಯಾಗೆ 1/2 ಲೀಟರ್. ಗಾಡಿ 1 ಎಕರೆಗೆ ಎಷ್ಟು ಬೆಳಿತೀರಾ ಸರ್? 1 ಎಕರೆಗೆ ಯಾರೋ ಭತ್ತ ಬೆಳೆಯೋರು ಇದ್ದೀರಾ? 40 ಕ್ವಿಂಟಲ್ 30ರಿಂದ ಅರೌಂಡ್ 30. ಒಂದು 20 ಕ್ವಿಂಟಲ್ ಅವರೇಜ್ ತಗೊಂಬೋದಾ? 1 ಎಕರೆ ಪ್ಯಾಡಿ ಒಂದು 20 ಕ್ವಿಂಟಾಲು ಪ್ಯಾಡಿ 2000 kg ತಗೊಂಬೋದಾ ಸರ್?
2000 kg. ಪ್ಯಾಡಿ ಸ್ಟ್ರಾ ಎಷ್ಟು ಬರ್ತದೆ ಸರ್? ಪ್ಯಾಡಿ ಸ್ಟ್ರಾ ಅಂದ್ರೆ ಹುಲ್ಲು ಬೇರು ಎಲ್ಲ ಅದ ತೂಕ ಭತ್ತದ ಹುಲ್ಲು ಆ ಬೇರು ಗೀರು ಎಲ್ಲ 2500 kgs. ಪ್ಯಾಡಿ 2000 kg. ಪ್ಯಾಡಿ ಸ್ಟ್ರಾ ಬಂದು ಸ್ಟ್ರಾ ಮತ್ತೆ ಬಡ್ಡು ಗಿಡ್ಡು ಅದೆಲ್ಲ ಉಳ್ಕೊಂಡಿರ್ತದಲ್ಲ 2500 kgs. ಸರಿನಾ ಸರ್? ಈಗ ನ್ಯೂಟ್ರಿಯೆಂಟ್ ಅಪ್ಟೇಕ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ಅವರು, ನಾವ್ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿ ಒಂದು ಸಿಂಪಲ್ ಆಗಿ ಒಂದು ಥಂಬ್ ರೂಲ್ ಅಲ್ಲಿ ನಿಮ್ಗೆ ಹೇಳ್ತಾ ಇರೋಂಥದ್ದು. ಈಗ 2000 kgs ಅಂತಂದ್ರೆ ಪ್ಯಾಡಿದು ಬಂದ್ಬಿಟ್ಟು ಸರ್, ಈಗ ನಾನು NPK ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಮೇಜರ್ ಆಗಿ ನೈಟ್ರೋಜನ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ನೋಡೋಣ ಸರ್. ಯಾಕಂತಂದ್ರೆ ನಿಮ್ಗೆ ಕೆಮಿಕಲ್ ಅಲ್ಲಿ ಏನಾಗ್ತದೆ, ಸಪ್ರೇಟ್ ಸಿಗ್ತದೆ. ನಮ್ಗೆ ಇಲ್ಲಿ ಕಾಂಪೋಸ್ಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಕಾಂಪೋಸಿಟ್ ಆಗಿ ಸಿಗ್ತದೆ. ಅಂದ್ರೆ ಒಂದೇ ಇರಲ್ಲ, ಎಲ್ಲವೂ ಇರ್ತದೆ, ಎಲ್ಲ ನ್ಯೂಟ್ರಿಯೆಂಟು ಜೊತೆಗಿರ್ತದೆ. ನಾವೇನ್ ಮಾಡ್ಬೇಕಾಗ ಅಟ್ಲೀಸ್ಟ್ ನೈಟ್ರೋಜನ್ ಆದ್ರೂ ಒಂದು ರೆಫರೆನ್ಸ್ ಆಗಿ ತಕೊಂಡು ನಾವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಈಗ ಪ್ಯಾಡಿ 2000 kg ಅಂತಂದ್ರೆ ಸರ್, ಇದಕ್ಕೆ ನೈಟ್ರೋಜನ್ ಕಂಟೆಂಟ್ ಬಂದ್ಬಿಟ್ಟು 1%. ಎಷ್ಟಾಗ್ಬೋದು ಸರ್ ಇದಕ್ಕೆ 1% ಅಂತ ಅಂದ್ರೆ 100ಕ್ಕೆ 1 ಅಂತ ಅಂದ್ರೆ 20 kgನಾ? 20 kg. ಇದು 0.4%. ಅಂದ್ರೆ ನಿಮ್ಗೆ ಈ ಒಣ ಹುಲ್ಲಲ್ಲಿ, ಭತ್ತದ ಹುಲ್ಲಲ್ಲಿ 0.4% ನೈಟ್ರೋಜನ್ ಇರ್ತದೆ. 2500 ಇಂಟು 0.4 10 kgs. 10 kgs ಅಲ್ಲಿಗೆ 30 kg ನೈಟ್ರೋಜನ್ ಅದೇ ಸರ್, ಸುಮ್ಮನೆ ಇದನ್ನ ಹೇಳ್ತಾ 30 kg ನೈಟ್ರೋಜನ್. ಭತ್ತ ಬೆಳಿತೀರಾ ಸರ್? ಯಾವ್ದು ನಿಮ್ದು? ಯಾದಗಿರಿ ಕೃಷ್ಣ ಬೆಲ್ಟಾ ಅಲ್ಲ ಸರ್? ಭೀಮಾ. ಈಗ NPK ಒಂದು 60-20-20 ಅಂತ ತಗೊಂಡಿದ್ದೀನಿ ಸರ್. ಎಷ್ಟಾಗ್ತೀರಿ ಸರ್ ಯೂರಿಯಾ? ಎಷ್ಟಾಗ್ತೀರಿ ಸರ್ ಒಂದ್ ಎಕರೆಗೆ? 30 kgs ಅಲ್ವಾ? ಈಗ ನೋಡಿ ಸರ್, ಬೇಕಾಗಿರೋದು 30 ನೈಟ್ರೋಜನ್. ಇದನ್ನ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಇದು 30 kgs ನೈಟ್ರೋಜನ್. ಅವರು ನೋಡ್ಕೋತಾರೆ ಪ್ಯಾಡಿಲಿ ಎಷ್ಟೋಯ್ತು ನೈಟ್ರೋಜನ್. ಅಂದ್ರೆ ಬೇರೆ ಏನು ತಗೋತಾರೆ ಇದೆಲ್ಲ ನ್ಯೂಟ್ರಿಯೆಂಟ್ ಅಪ್ಟೇಕ್. ಅಂದ್ರೆ ಹುಲ್ಲಲ್ಲಿ ಇದರಲ್ಲಿ ಎಲ್ಲ ಸ್ಟೆಮ್ ಅಲ್ಲಿ ಎಲ್ಲ ಎಷ್ಟಿತ್ತು ಅಂತ ಹೇಳಿ ಅವರು ಕ್ಯಾಲ್ಕುಲೇಷನ್ ಇದೆ, ಮಾಡ್ತಾರೆ ಸೈಂಟಿಸ್ಟ್ಗಳು. NPK ನಾನು ಬರೀ ತಗೊಂಡು ಮಾತ್ರ ಮಾತಾಡ್ತಾ ಇದ್ದೀನಿ. 30 kg ಏನ್ ಮಾಡ್ದ ಅವನು? ಡಬಲ್ ಮಾಡ್ದ. ಯಾಕೆ ಡಬಲ್ ಮಾಡ್ದ? ಕೆಮಿಕಲ್ ಅಲ್ಲಿ ಸರ್ ಏನ್ ಮಾಡ್ತಾನೆ ಅವನು? 50% ಥ್ರೂ ವೋಲಟೈಸೇಷನ್ ಅಂಡ್ ಲೀಚಿಂಗ್. ನೀವು ಏನೇ ಅಂಡರ್ ಎನಿ ಗುಡ್ ಪ್ರಾಕ್ಟೀಸಸ್ ನೀವ್ ಏನ್ ಕೆಮಿಕಲ್ ಹಾಕ್ತಾ ಇದ್ರಿ ಭೂಮಿಗೆ, 50% ಲಾಸ್ ಆಗ್ತದೆ. ಅಂದ್ರೆ ಒಂದು ವೋಲಟೈಸೇಷನ್ ಅಂತಂದ್ರೆ ಆವಿಯಾಗಿ ಹೋಗಂಥದ್ದು, ಲೀಚಿಂಗ್ ಅಂತಂದ್ರೆ ನೀರಿನಲ್ಲಿ ಬಸ್ತೋಗಂಥದ್ದು ಅಲ್ಲ ಸರ್? ಅಂದ್ರೆ ಎಷ್ಟು ನಾವು ಈ ಕೆಮಿಕಲ್ ಹಾಕಿ ವಾತಾವರಣ ಹಾಳು ಮಾಡ್ತಾ ಇದೀವಿ. ಆಮೇಲೆ ಭೂಮಿಗೆ ಆ ಕೆಮಿಕಲ್ಸ್ ಎಷ್ಟು ಬಸ್ತು ಹೋಗ್ತಾ ಇದೆ, ಅದ್ರಲ್ಲಿ ನಾವು ಅದೇ ನೀರು ಕುಡಿತಾ ಇದೀವಿ ಅಲ್ಲ ಸರ್? 30 kg ಬೇಕು ಅಂತಂದ್ರೆ ಯಾವ್ದನ್ನೇ ಆಗ್ಲಿ ಅವರು ಡಬಲ್ ಮಾಡ್ತಾರೆ, ಅದನ್ನ 60 kg ಮಾಡ್ಕೋತಾರೆ. 60 kg. ಈಗ ಹೆಂಗೆ? ಈಗ ಯೂರಿಯಾ ಪರ್ಸೆಂಟೇಜ್ ಹೆಂಗಪ್ಪ ತಗೋತಾರೆ? ಯೂರಿಯಾದು 46% ಸರ್. ಇರ್ಲಿ ಇಲ್ಲಿ ನೋಡ್ಕೊಳ್ಳಿ ಸರ್. ಅದಕ್ಕೆ ನಾವು ರೈತರ ಲೆಕ್ಕಾಚಾರ ಇಲ್ಲ, ನಾವು ಹಾಳಾಗಿ ಹೋಗಿರೋದು ಅದಕ್ಕೆ. ಈಗ ಒಬ್ಬ ಅಂಗಡಿಗೆ ಹೋಯ್ತಾನೆ, ಅವನು ಬೆಳಗ್ಗೆ 6 ರಿಂದ 6 ಗಂಟೆ ತೆಗಿತಾನೆ, ಲೆಕ್ಕಾಚಾರ ಇದೆ. ಒಬ್ಬ ಮೊಳೆ ಮಾರಂಗೂ ಲೆಕ್ಕಾಚಾರ ಇದೆ. ನಾವು ರೈತರು ಲೆಕ್ಕಾಚಾರ ಕಲೀಲಿಲ್ಲ. ಆ KVK ಅವ್ರು ಅವ್ನಿಗೆ ಯಾಕೆ ಬೇಕು ರೈತನ್ಗೆ? ಸಾಯಲ್ ಅವ್ನಿಗೇನ್ ಗೊತ್ತು? ಯಾಕೆ ಸಾಯಲ್ ಬೇಕು? ಅವ್ನಿಗೆ ಕೇಳ್ಬೇಕು. ಅವ್ನಿಗೇನ್ ಬೇಡ, ಹೇಳದಷ್ಟು ಮಾಡು. ಲೆಕ್ಕಾಚಾರ ಇರ್ಬೇಕು ಸರ್. ರೈತ ಹಾಳಾಯ್ತಾ ಇರೋದು ಲೆಕ್ಕಾಚಾರ ಇಲ್ಲದ್ರಿಂದ. 100/46 ಎಷ್ಟಪ್ಪ ಇದು? 46 ತಾನೆ, ಇಂಟು ಎಷ್ಟೋ ನೀಡಿರೋದು 60 ತಾನೆ. ಇದು ಮಾಡಿ, ಇದು
ಸರ್ ಅದೇನ್ ಸರ್ ಅದು ಈ ಕಡೆ ಬರ್ದಿದಿರಲ್ಲ ಅದೇನ್ ಅದು ಯೂರಿಯಾ. ಅಂದ್ರೆ ಅವ್ರು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಾವ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅಂತ. ಈಗ ಅವ್ರ ಕೆಮಿಕಲ್ ಅವ್ರ ಫಾರ್ಮುಲಾ ಇದ್ಮೇಲೆ ನಮ್ಗೆ ಆರ್ಗ್ಯಾನಿಕ್ ಅವ್ರಿಗೆ ನಮ್ ಫಾರ್ಮುಲಾ ಬೇಡ್ವೆ? ಬರೀ ಜೀವಾಮೃತ ಫಾರ್ಮುಲಾ ಒಂದೇ ಸಾಕೆ. ಗೊತ್ತಾಯ್ತು ಸರ್? ಎಷ್ಟು ಬಂತು ಸರ್? 130 kg of urea. ಇದು ರೆಕಮೆಂಡೆಡ್. ಅದು ಸರ್ ಮೂಟೆನೂ ಸಹಿತ ಇದೆ, ನೀವು 46% ಅದನ್ನೇ ಸರ್, ಅದನ್ನೇ ಹಾಕಿರೋದು ಸರ್. ನೀವು 100 kg ಯೂರಿಯಾ ಹಾಕಿದ್ರೆ 46% ಇರೋದು ಸರ್. 46% ಏನದು ಅಬ್ಸಾರ್ಪ್ಷನ್? ಅಬ್ಸಾರ್ಪ್ಷನ್ ಅಲ್ಲ, ಅದು ನೈಟ್ರೋಜನ್ ಕಂಟೆಂಟ್ ಇರೋದು. ನೈಟ್ರೋಜನ್ ಕಂಟೆಂಟ್ ಇರೋದು 46. ಈಗ ಫಾಸ್ಫರಸ್ ಅಂತ ತಗೋಣ 100/SOP. SOP ಅಂತ ತಗೋತೀನಿ ಇದನ್ನ. ಸಿಂಗಲ್ ಏನೋ SOP ಎಷ್ಟೋ 60. SSP 16 × 20. ಉಪ್ಪು ಅಂತ ಹೇಳ್ತೀವಲ್ಲ ಸರ್, ಉಪ್ಪು ಹಾಕೋದು ಕೆಂಚುಪ್ಪ. 100/, ಇದು 60%, ಇದು 16%, ಇದು 20. ಎಷ್ಟು ಬಂತು ಸರ್? ಕೆಳಗಡೆದು ಪೊಟ್ಯಾಶ್ ಅಲ್ಲ? ಪೊಟ್ಯಾಶ್. ಫಾಸ್ಫರಸ್ 125 kg. ಅಷ್ಟೊಂದು ಬಂತ? ಫಾಸ್ಫರಸ್ ಅಲ್ಲ, ಸಿಂಗಲ್ ಸೂಪರ್ ಫಾಸ್ಫೇಟ್ 125ನಾ? DAP ಆದ್ರೆ ಕಡಿಮೆ ಆಯ್ತು, ಯಾಕಂದ್ರೆ DAP ತಗೊಂಡಿಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ DAP ಹಾಕಿದ್ರೆ ಡೈ ಅಮೋನಿಯಂ ಫಾಸ್ಫೇಟ್ ಅಂದ್ರೆ ಪುನಃ ಅಮೋನಿಯಾ ಇರ್ತದೆ. ಅವಾಗ ಇದಕ್ಕೆ ಕಾಸು ಮಾಡತ್ತ, ಬರೀ ಫಾಸ್ಫರಸ್ ಮಾತ್ರ ತಗೊಂಡಿದ್ದೀನಿ. ಇದು ಪೊಟ್ಯಾಶ್ ಎಷ್ಟು ಸರ್? ಎಷ್ಟು ಪರ್ಸೆಂಟ್ ಸರ್? 60% ಅಲ್ವ ಸರ್ ಪೊಟ್ಯಾಶ್? 33 kg. ಇದು 1 ಎಕರೆಗೆ ಹಾಕಂತದ್ದು. ಯಾರು ಕೆಮಿಕಲ್ ಅಲ್ಲಿ ಹಾಕಂತದ್ದು ಅಲ್ವ ಸರ್? ಕೆಮಿಕಲ್ ಹಾಕ ಇದೆಲ್ಲ ಬರ್ದಿಟ್ಕೊಂಡ್ರ ಅಳಿಸ್ಬೋಣ ಸರ್. ಇದು 130 kg, ಅಲ್ಲಿಗೆ 60 kg ನೀವು ಇದು ಬಂತು ಅಂತ. ಈಗ ನನ್ಗೆ ಎಂತದ ಸಾವಯವ ಅಕ್ಕಿ ಬೇಕು, ಸಾವಯವ ಬೆಲ್ಲ ಬೇಕು, ಏನೋ ಬೇಕು ಅಂತ ನಾವ್ ಹೇಳ್ತೀವಿ. ಈಗ ಇಷ್ಟನ್ನ ನಾನು ಕೊಡ್ಬೇಕು. ಈಗ ಕಾಂಪೋಸ್ಟ್ ಅಲ್ಲಿ ಏನಿದೆ? ಅದೇನೋ 0.8 ಇದಿದೆ. 30 kg ಈಗ ನಾನು ಕೆಮಿಕಲ್ ಅಲ್ಲಿ ನೋಡ್ಕೊಂಡ್ಬಿಟ್ರಿ. ಅವ್ರಿಗೆ ಲೆಕ್ಕಾಚಾರ ಇದೆ, ನಮಗ್ ಲೆಕ್ಕಾಚಾರ ಇಲ್ವಾ? ಹಂಗಾರೆ ಬರೀ ಜೀವಾಮೃತ ಬಿಟ್ಟ ತಕ್ಷಣ ಎಲ್ಲಾ ಮ್ಯಾಜಿಕ್ ಆಯ್ತದ? ಆಗಲ್ಲ. ಇದನ್ನ ನೋಡಿ ಸರ್, ಇದನ್ನ ಹೇಳ್ಕೊಡ್ಬೇಕಾಗಿರೋಂಥದ್ದು. ಇದು ತುಂಬಾ ಇದೆ. ಡಾಬೋಲ್ಕರ್ ಮೆಥಡ್ ಅಲ್ಲಿ ಅವನು ಲೀಫ್ ಏರಿಯಾ ಮೇಲೆ ಹೇಳ್ತಾರ ಅವರು. ಲೀಫ್ ಏರಿಯಾಗಿ ಇಷ್ಟು ಕೆನಾಪಿಗೆ ಇಷ್ಟು ಲೀಫ್ ಏರಿಯಾ ಇರಬೇಕು, ಆ ಲೀಫ್ ಏರಿಯಾಗಿ ಇಷ್ಟೇ ಗೊಬ್ಬರ ಬೇಕು, ಇಷ್ಟೇ ಫಿಟ್ ಬೇಕು. ಬಾಳೆಗೆ 2/2 ಫಿಟ್ ಮಾಡಿಸ್ತಾನಲ್ಲ, 2/2 ಈಸ್ 4 cubic feet. 1 cubic feet ಈಸ್ 10 kg ಕಾಂಪೋಸ್ಟ್. ಅದಕ್ಕೆ ಅವರು 2/2 ಫಿಟ್. ಎಷ್ಟು ಚೆನ್ನಾಗಿ ನರೇಷನ್ ಮಾಡಿದ್ದಾರೆ ಅಂತಂದ್ರೆ, ದಾಬೋಲ್ಕರ್ದು ಒಬ್ಬರದನ್ನ ಕರೆಕ್ಟ್ ಆಗಿ ನಮ್ಮ ಯೂನಿವರ್ಸಿಟಿ ಅವರು ಹೇಳಕ್ ಕೊಟ್ಬಿಟ್ರೆ ಇನ್ನೇನೂ ಬೇಕಾಗಿಲ್ಲ. ಈಗ ನಾನು ಭತ್ತ ಬೆಳಿಬೇಕು ಸರ್, 1.5 ಈಗ ಇದಕ್ಕೆ ಎಷ್ಟು? ಈಗ ಇಲ್ಲಿ ಯಾವುದೇ ಆಗ್ಲಿ ಸರ್, ನಮ್ದು ಏನು ಆರ್ಗ್ಯಾನಿಕ್ ಅಲ್ಲಿ ಸರ್ ನೋಡಿ, ಅವೆರಡನ್ನ ಚೆನ್ನಾಗಿ ಇಟ್ಕೊಳ್ಳಿ. ಆರ್ಗ್ಯಾನಿಕ್ ಮ್ಯಾಟೀರಿಯಲ್ ಬೇರೆ, ಆರ್ಗ್ಯಾನಿಕ್ ಮೆಟೀರಿಯಲ್ ಬೇರೆ. ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತಂದ್ರೆ ಸರ್, ಇಲ್ಲೆಲ್ಲ ಬಿದ್ದಿರೋದು ಆರ್ಗ್ಯಾನಿಕ್ ಮೆಟೀರಿಯಲ್. 10 ಟನ್ ನಾನು ಹೇಳ್ತೀನಿ ಕೇಳಿ, ಭೂಮಿಗೆ ನೀವು 10 ಟನ್ ಸೇರಿಸಿದ್ರೆ ಆರ್ಗ್ಯಾನಿಕ್ ಮೆಟೀರಿಯಲ್ ಅನ್ನ ಕನ್ವರ್ಟ್ ಆಗೋದು 1 ಟನ್. ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಕನ್ವರ್ಟ್ ಆಗೋದು 1 ಟನ್. ಇನ್ನು 9 ಟನ್ ನಿಮ್ಮ ಮೈಕ್ರೋಬ್ಸ್. 9 ಟನ್ ಅಲ್ಲೇನಿಲ್ಲ. ನಾವೇನು ಅಲ್ಲಿ ಎಂತದಪ್ಪ ಆರ್ಗ್ಯಾನಿಕ್ ಮೆಟೀರಿಯಲ್ ಏನು ಹಾಕಲ್ಲ. ನಾವು ಬಿಟ್ಟಿರೋದು ಬರೀ ಮೈಕ್ರೋಬ್ಸ್ ಬಿಟ್ಬಿಟ್ಟು ಈಗ ಇಷ್ಟು ಜನ 50 ಜನ ಕರ್ಕೊಂಡ್ ಬಂದ್ಬಿಟ್ಟು ನೀವು ಅಲ್ಲಿ 5 ಜನಕ್ಕೆ ಊಟ ಮಾಡ್ಲಿಲ್ಲ ಅಂತ 50 ಜನ ಊಟ ಮಾಡೋದು ಹೆಂಗೆ? ಅಲ್ವ ಸರ್? ಬರೀ ನಾವು ಮೈಕ್ರೋಬ್ ಸೇರ್ಸೋದ್ರಲ್ಲಿ ಇದೀವಿ ಹೊರ್ತು ಇದ್ರಲ್ಲಿಲ್ಲ. ನಾವು 10 ಟನ್ ಹಾಕಿದ್ರೆ ಸರ್, 9 ಟನ್ ಅವು ಫುಡ್ ಆಗಿ ಕನ್ವರ್ಟ್ ಮಾಡಿ 1 ಟನ್ ಆಗಿ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಕನ್ವರ್ಟ್ ಮಾಡ್ತದೆ. 9 ಟನ್ ಅವು ಫುಡ್ ಆಗಿ ಹೋಗ್ತದೆ. ನಾವು ಅದನ್ನ
ವೆರಿ ಇಂಪಾರ್ಟೆಂಟ್ ಆಗಿ ನಾವು ಅದನ್ನ ಭೂಮಿಗೆ ಇಂಪೋಸ್ ಮಾಡೋಂಥದ್ನ ಕಲಿಬೇಕಾಗಿದೆ. ಈಗ ಆರ್ಗ್ಯಾನಿಕ್ ಇದರಲ್ಲಿ ಸರ್ ನೀವ್ ಏನೇ ಮಾಡಿ 1/3 ಮಾತ್ರ, ಎಷ್ಟೋ 1/3 ಮಾತ್ರ ಫಸ್ಟ್ ಇಯರ್ ಸೇರೋ ಅಂತದ್ದು. 1/3 ಇದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ತೊಂಬರಲ್ಲಿ ಇಟ್ಕೊಳ್ಳಿ. 1/3 ಏನು ತೀರಾ ಏನ್ ಡೀಪ್ ಆಗಿ ರಿಸರ್ಚ್ ಪೇಪರ್ಸ್ ತರ ಏನು ಹೋಗೋದು ಬೇಡ. 1/3 ಅಂದ್ರೆ 1/3 ಇನ್ನು 2/3 ಏನಾಗ್ತದೆ ಕಾನ್ಸಿಕ್ಯೂಟಿವ್ ಇಯರ್ಸ್. ಈಗ ನೀವು ಫಸ್ಟ್ ಇಯರ್ ಈಗ ಏನೋ 30 kg ಹಾಕಿದ್ರಿ, ಫಸ್ಟ್ ಇಯರ್ ಏನೋ 10 kg ಸಿಕ್ತು, 2ನೇ ಇಯರ್ 10 kg ಸಿಕ್ತು, 3ನೇ ಇಯರ್ 10 kg ಸಿಕ್ತು. ಅಲೋ ಸರ್, ಈಗ ನಾನು ಭತ್ತ ಬೆಳಿಬೇಕು. ಭತ್ತಕ್ಕೆ ಎಷ್ಟು ಬೇಕು? ನೀವ್ ಏನ್ ಹಾಕ್ಲಿಲ್ಲ ಅಂದ್ರೆ ಸುಮ್ ಭೂಮಿಯಲ್ಲಿ ಏನಾದ್ರು ಒಂದಿದ್ರೆ ಒಂದ್ 8-10 ಕ್ವಿಂಟಾಲ್ ಬದೇ ಬರ್ತದೆ. 30 kg ಬೇಕು. 30 kg ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು? ಎಷ್ಟು ಹಾಕ್ಬೇಕೀಗ ಹೇಳಿ ಸರ್? ಎಸ್, 90 kg ನೈಟ್ರೋಜನ್ ನಾನು ಕೊಡೋ ಅಂತ ತೀರ್ಮಾನನ ನಾನು ಮಾಡ್ಕೊಬೇಕು. ಸರಿನಾ ಸರ್? ಅದಕ್ಕೆ ಏನೆಲ್ಲ ಅಂದ್ರೆ ಬರೀ ಕಾಂಪೋಸ್ಟ್ ಅಲ್ಲಿ ಕೊಡ್ಬೇಕು ಅಂತ ಅಂದ್ರೆ ಎಷ್ಟು ಕೊಡ್ಬೇಕು? 1 ಟನ್ ಅಲ್ಲಿ ಸರ್, 1 ಟನ್ ಕಾಂಪೋಸ್ಟ್ ಅಲ್ಲಿ 15 kg ಇದೆ. ಯಾವುದು? ನೈಟ್ರೋಜನ್. ಎಷ್ಟು ಕೊಡ್ಬೇಕಾಗ? 6 ಟನ್ ಕಾಂಪೋಸ್ಟ್ ಹಾಕಿದ್ರೆ 90 kg ಆಯ್ತು. 6 ಟನ್ ಹಾಕಿ ಭತ್ತ ಬೆಳೀರಿ. ಅದೇ ಕೇಳಿ ಬರಲ್ಲ. ಅಲ್ಲಿ ಮಾತ್ರ ಹೇಳಿದ್ದು ಚಾಚು ತಪ್ಪೆ ಹೇಳನಲ್ಲ, ಅವ್ನು 130 kg ಹಾಕೋನೆ ಹಾಕೋ ಇನ್ನೊಂದು 200 kgನೇ. ಅಲ್ಲೋ ಸರ್, ಅಂದ್ರೆ ಅಲ್ಲಿ ಏನಿಲ್ಲ ಅಲ್ಲ, ಅಕ್ಕಿಗೆ ಬರೋದು NPK 3, ಇನ್ನೇನು ಯಾವ ಅಂಶನೂ ಅಕ್ಕಿಲಿ ಇರಲ್ಲ. ಏನ ಸರ್, ಆ 100 ಅಂಶ ಏನ್ ಬೇಕು ಬಾಡಿಗೆ ನಮ್ ದೇಹಕ್ಕೆ ಅವು ಯಾವೂ ಬರಲ್ಲ. NPK ಮಾತ್ರ 3 ಬರ್ತದೆ. ಆ NPK ಹಾಕದ್ ಹೇಳನಲ್ಲ, 50% ಆವಿ ಆಗ್ತದೆ, 50% ಲೀಚಿಂಗ್ ಆಗ್ತದೆ. ಅಂದ್ರೆ ನಮ್ಮ ಏನು ವಾಟರ್ ಬಾಡಿ ಏನಿದೆ, ಜಲಾಚಾರಗಳೆಲ್ಲ ನಾಶ ಆಗ್ತದೆ. ಇದರಲ್ಲಿ ನಾಶ ಆಗಲ್ಲ. 6 ಟನ್ ಹಾಕ್ಬೇಕು. ಈ ಇದು ಅರ್ಥ ಆಗಿಲ್ಲ. 1 ಟನ್ನಿಗೆ 15 kg ನೈಟ್ರೋಜನ್. 1 ಟನ್ಗೆ 15 kg ಕಾಂಪೋಸ್ಟ್ ಅಲ್ಲಿ 15 kg ನೈಟ್ರೋಜನ್ ಇರ್ತದೆ. 6 ಟನ್ ಹಾಕಿದ್ರೆ 90 kg. ಈ ಆರ್ಗ್ಯಾನಿಕ್ ಗೊಬ್ಬರ ಯಾವ್ದೇ ಹಾಕಿದ್ರು ಫಸ್ಟ್ ವರ್ಷದಲ್ಲಿ 1/3 ಸಿಗ್ತದೆ. ಈಗ ನೀವು 90 kg ಅಡಿಷನ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ, ಆ ಇಯರ್ ಸಿಗೋದು ನಿಮ್ಗೆ ಬರೀ 30 kg. ಅಬ್ಸಾರ್ಬ್ ಆಗೋದು ಅಂದ್ರೆ ರಿಲೀಸ್ ಆಗ್ಬೇಕಲ್ಲ ಸರ್, ಅವೆಲ್ಲ ಅದೇ ಅದ್ರದೇ ಆದ ಪ್ರೋಸೆಸ್ ಇದೆ. ಲ್ಯಾಂಡಿಗೆ ರಿಲೀಸ್ ಆಗೋದು 30% ಅಂತಂದ್ರೆ 1/3 ಅಂತಂದ್ರೆ 30% ರಿಲೀಸ್ ಆಗ್ತದೆ. 90 kg ಹಾಕಿದ್ರೆ ಆ ವರ್ಷ 30 kg ಆಗ್ತದೆ, ಮುಂದ್ ವರ್ಷ 30 kg ಆಗ್ತದೆ, ನೆಕ್ಸ್ಟ್ ಇಯರ್ 30 kg ಆಗ್ತದೆ. ಸರಿನಾ? ಈಗ ಏನು ಬೇಡಿ, ನನ್ನ ಹತ್ರ ಸರ್ ಯಾವುದೇ ಒಂದು ಗ್ರೀನ್ ಮೆನ್ಯೂರು ಒಂದು ಗ್ರೀನ್ ಮೆನ್ಯೂರ್ ಕೊಟ್ರೆ ಸರ್, 1 ಎಕರೆಗೆ ಒಂದು 30 kg ನೈಟ್ರೋಜನ್ ಫಿಕ್ಸ್ ಆಗ್ತದೆ. 1 GM ಅಂತ 1 ಟನ್. ಒಂದು ಗ್ರೀನ್ ಮೆನ್ಯೂರು 1 ಟನ್ ಏನು 1 ಎಕರೆಗೆ ಸರ್, 1 ಎಕರೆಗೆ 1 ಎಕರೆಗೆ ಗ್ರೀನ್ ಮೆನ್ಯೂರ್ನ ಆಡ್ ಮಾಡಿದ್ರೆ ನೀವು ಏನೋ ಡೈಂಚ ಅಂತನೋ, ಹುಳ್ಳಿನೋ, ಅಳಸಂದೆನೋ, ಅಪ್ಸೆಣ್ಬೋ, ಅದೆಂತದೋ ಸೆಸ್ಬೇನಿಯಾ, ಮತ್ತೆ ಏನೇನೋ ಇದೆಯಲ್ಲ ಸೆಸ್ಬೇನಿಯಾ, ಮತ್ತೆ ಇನ್ನೇನಪ್ಪ ಅದು ಡೈಂಚ, ಈ ತರ ಸರ್ ಅಳಸಂದೆ, ಹುಳ್ಳಿ, ಎನಿ ಲೆಜ್ಯುಮಿನಸ್ ಯಾವ್ದಾರು, ಅಥವಾ ಅದೇ ಇವೆಲ್ಲ ಹಾಕ್ತಿರಲ್ಲ ಅಂತ ನವಧಾನ್ಯಗಳು ಅದೇನೇನೋ ಎಲ್ಲ ಹಾಕ್ತಿರಲ್ಲ, ಆ ಒಂದು ಗ್ರೀನ್ ಮೆನ್ಯೂರ್ನ ನೀವು ಸೇರಿಸಿದ್ರೆ 30 kg ನೈಟ್ರೋಜನ್ ಭೂಮಿಗೆ ಸಿಗ್ತದೆ. 1 ಎಕರೆಗೆ ಎಷ್ಟು ಹಾಕ್ಬೇಕು ಕ್ವಾಂಟಿಟಿ? ಅದೇ ಕ್ವಾಂಟಿಟಿ ನೀವು ಹೆಂಗಾರು ಹಾಕೊಳ್ಳಿ ಅಂತ ಅಂದ್ರೆ ನಿಮ್ಗೆ ಈಗ ಹುರುಳಿ ನೈಟ್ರೋಜನ್ ಅಂತಂದ್ರೆ ಎಷ್ಟು ಕ್ವಾಂಟಿಟಿ ಹಾಕಿದ್ರೆ? ಕ್ವಾಂಟಿಟಿ ಅಂತಂದ್ರೆ ಏನ್ ಗೊತ್ತಾ ಸರ್, ಈಗ ನೀವು ಡೈಂಚ, ಸೆಣಬು ಅದೆಂತದ ಇದೆಯಲ್ಲ, ಒಂದು 15ರಿಂದ 20 kg ಹಾಕ್ತೀರಿ. ಈ ಅಳಸ ಅದೇ 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 ನೀವು ಅದನ್ನ ನೋಡ್ಕೊಳ್ಳಿ ರೇಷೋ 1 ಎಕರೆಗೆ ಯಾವ್ದು. ಈಗ ಹುರುಳಿ ಆದ್ರೆ ಒಂದು 8 kg ಹಾಕ್ತೀರಿ,
ಅಳಿಸಂದೆ ಆದ್ರೂ ಒಂದ್ 8-10 ಹಾಕ್ತೀರಿ. ಈ ತರ ನೀವು ಯಾವ್ದು ಈಗ 25 ಕೆಜಿ 30 ಕೆಜಿ ಎರ್ಚ್ಬೇಕಾ ಎರ್ಚಿ. ಅಂದ್ರೆ ಈಗ ನೀವು ಎಂತದಪ್ಪ ಅದು ನವಧಾನ್ಯಗಳು ಮಾಡ್ತಿರಲ್ಲ, ಕಡಲೆ ಇದು ಅದು ಇದು ಅಂತ, ಎನಿ ಗ್ರೀನ್ ಮೆನ್ಯೂರ್ ಅಲ್ಲಿ ಏನ್ ರೆಕಮೆಂಡೇಶನ್ ಇರ್ತದೆ ಆ ರೆಕಮೆಂಡೇಶನ್ ಪ್ರಕಾರ ಒಂದು ಎಕರೆಗೆ ಗ್ರೀನ್ ಮೆನ್ಯೂರ್ ಹಾಕಿ ಅದನ್ನ ನೀವು ರೋಟೋವೇಟ್ ಮಾಡಿ ಇನ್ಕಾರ್ಪೊರೇಟ್ ಮಾಡುತ್ತೆ ಅಂತ ಅಂದ್ರೆ ನಿಮ್ಗೆ 30 ಕೆಜಿ ನೈಟ್ರೋಜನ್ ಫಿಕ್ಸ್ ಆಗ್ತದೆ. ಸರಿನಾ ಸರ್? ಈಗ ನಾ ಭತ್ತ ಬೆಳೆಯೋಕ್ಕಿಂತ ಮುಂಚೆ 30 ಕೆಜಿ ಗ್ರೀನ್ ಮೆನ್ಯೂರ್ನ ಹಾಕ್ಬಿಟ್ಟೆ. ಇನ್ನು ಬೇಕಾಗಿರೋದು ಎಷ್ಟು ನನಗೆ? 60 ಅಲ್ವಾ? ಆಗ ಎಷ್ಟು ನಾನು ಕಾಂಪೋಸ್ಟ್ ಹಾಕೊಬೇಕು? 4 ಟನ್. ಡೈರೆಕ್ಟ್ 6 ಟನ್ ಕಾಂಪೋಸ್ಟ್ ಆದ್ರೂ ಹಾಕ್ಬಹುದು ಅಥವಾ ಗ್ರೀನ್ ಮ್ಯಾನ್ಯೂರ್ ಮಾಡ್ಕೊಂಡ್ರೆ ಅದನ್ನೇ ಸರ್ ನಾನು ಯಾವ್ದನ್ನಾರು ಹೇಳ್ತಾ ಇದ್ದೀನಿ. ಒಂದು ಈಗ ಗ್ರೀನ್ ಮೆನ್ಯೂರ್ ಕೊಟ್ಟ ತಕ್ಷಣ ಅದು ಕಡಿಮೆ ಆಯ್ತು, 4 ಟನ್ಗೆ ಹೋದ್ವಿ. ಸಪೋಸ್ ನಾವೇನೋ ಎಂತದಪ್ಪ ಈಗ ಅದೆಂತದ ಇದು 60 ಕೆಜಿ ಇದು ಅಲ್ಲ ಸರ್ ಅದು. ಏನ್ 60 ಕೆಜಿ? ಅಲ್ಲ ನೆಕ್ಸ್ಟ್ ರಿಮೈನಿಂಗ್ ನೆಕ್ಸ್ಟ್ 60 ಕೆಜಿ ನಾವು ಸಬ್ಸಿಕ್ವೆಂಟ್ ಇಯರ್ಸ್ ಈಗ ಗ್ರೀನ್ ಮೆನ್ಯೂರ್ ಹಾಕಿದ ತಕ್ಷಣ ಸರ್ 30 ಕೆಜಿ ಬಂದ್ಬಿಡ್ತು ಸಾಯಲ್ಗೆ. ಉಳಿದಿದ್ದು ಇನ್ ಬೇಕು 60. ಹಲೋ ಸರ್, ಆಗ ಕಾಂಪೋಸ್ಟ್ ನಮ್ಮ 6 ಟನ್ ಕೊಡುವಂತ ಜಾಗದಲ್ಲಿ 4 ಟನ್ ಕೊಟ್ಕೊಬಹುದು. ಹಲೋ ಸರ್, ನೆಕ್ಸ್ಟ್ ಈಗ ಎಂತದ ನಮ್ಮ ಆಯಿಲ್ ಕೇಕ್ಸ್ ಇದೆಯಲ್ಲ ಸರ್, ಆಯಿಲ್ ಕೇಕ್ಸ್ ಅಲ್ಲಿ ಸಾಮಾನ್ಯ ಏನಂತಂದ್ರೆ ಈಗ ಹೊಂಗೆದು ಅದೇನು ಇದೆಯಲ್ಲ ಒಂದು 4% ಸಿಗ್ತದೆ, ನೈಟ್ರೋಜನ್ ಕಂಟೆಂಟ್ 4% ಸಿಗ್ತದೆ. ಹಲೋ ಸರ್, ಇದನ್ನ ಒಂದು ಈಗ 30 ಕೆಜಿ ಆಡ್ ಮಾಡ್ಬಿಟ್ಟಿದ್ದೀರಿ. ಈಗ ಇದೊಂದು 2 ಟನ್ ಹಾಕತ್ತೀರಿ ಏನ್ ಸರ್? 2 ಟನ್ಗೆ ಇದೊಂದು 30 ಕೆಜಿ ಸಿಕ್ತಲ್ಲ ಸರ್? 30, 60 ಇನ್ನೊಂದು 30. ಇದು ಆಯಿಲ್ ಕೇಕ್ 4% ಇರ್ತದೆ ಅಂತಂದ್ರೆ ಒಂದು 500 ಕೆಜಿ, ಒಂದು 500 ಕೆಜಿಸ್ ಮುಗೀತಾ ಸರ್? ನೀವು ಹೆಂಗ ಸಪ್ಲಿಮೆಂಟ್ ಮಾಡ್ಕೊಂಡು ಈಗ ನೀವು organic farming. Yeah. ಸರಿನಾ? ನಾನೇನ್ ಮಾಡಿದೆ, ನೆಕ್ಸ್ಟ್ ಭತ್ತ ಬೆಳೆಯೋಕ್ಕಿಂತ ಮುಂಚೆ ಯಾವ್ದೋ ಒಂದು ಅಳಿಸೋದೇನೋ ಏನೋ ಒಂದು ಫಿಕ್ಸ್ ಹೋಯ್ತು. ಮಾಡ್ಬೇಕು ಸರ್, ಮಾಡ್ಬೇಕು. ಈಗ ನಾವು ಮನೆ ಕಟ್ಬೇಕಾದ್ರೆ ಕಾಂಪೋಟೇಷನ್ಸ್ಗಳಿರ್ಬೇಕು. 30 ಕೆಜಿಸ್ ಯಾವ್ದೋ ಒಂದು ಪಲ್ಸಸ್ ಹಾಕೊಂಡ್ಬಿಡ್ತೀನಿ. ಪಲ್ಸಸ್ ತಗೊಂಡು ಡೈರೆಕ್ಟ್ ಆಗಿ ನಾನು ಪ್ಯಾಡಿ ಕೊಟ್ಟೋಗ್ತೀನಿ. ಸಪ್ಲಿಮೆಂಟ್ ಆಗೋಯ್ತಲ್ಲ ಸರ್? ಈ 30 ಕೆಜಿ ಆಯ್ತು, ನಾನೇನೋ ಪಲ್ಸಸ್ ಹಾಕಕ್ಕಾಗಲಿಲ್ಲ, ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ನಮ್ಮ ಮಗಳು ಮದುವೆ ಬಿದ್ಬಿಡ್ತು, ನಾನು ಹಾಕಕ್ಕಾಗಲಿಲ್ಲ. ಅಟ್ಲೀಸ್ಟ್ 2 ಟನ್ ಕಾಂಪೋಸ್ಟ್ ಆರೋ ಐತೆ. 2 ಟನ್ ಕಾಂಪೋಸ್ಟ್ ಕೊಟ್ರೆ 30 ಕೆಜಿ ಸಿಕ್ತಲ್ಲ ಸರ್? ನೆಕ್ಸ್ಟ್ ಇಷ್ಟ ಹಾಕೋದ್ ಬೇಕಾಗಿಲ್ಲ, 2 ಟನ್ ಕಂಪೋಸ್ಟ್ ಹಾಕೊಂಡು ನೆಮ್ಮದಿಯಾಗಿ ಪ್ಯಾಡಿನ ನಾನು. ಈ ಲೆಕ್ಕಾಚಾರ ನಮ್ಗೆ ಬಾಳೆಗೂ ಬೇಕು, ಭತ್ತಕ್ಕೂ ಬೇಕು, ಬದನೆಕಾಯಿಗೂ ಬೇಕು. ಈ ಲೆಕ್ಕಾಚಾರ ಇಲ್ಲದೆ ಬಸ್ ಹೊತ್ಬಿಟ್ಟು ಬಸ್ ಚಾರ್ಜ್ ಇಲ್ಲ ಅಂತಂದ್ರೆ ಹೋಗಿ ತಲುಪಕ್ಕಾಯ್ತದ ನಾನು.